ಅಜ್ಜಯ್ಗೆ ಹೋಗೋಣ. ನೀನು ಬರ್ತೀಯಾ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮುಖ ತೊಳ್ಕೊಳ್ಳೋಣ, ರೆಡಿ ಆಗೋಣ. ಅಜ್ಜಯ್ಗೆ ರೆಡಿ ಆಗೋಣ. ಎಲ್ಲಿ ಹೋಗೋಣ? ಅಜ್ಜಯ್ಗೆ ಹೋಗೋಣ. ನೀನು ಬರ್ತೀಯಾ? ಚಿಕ್ಕ 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 ಅಲ್ಲಿ ರಾಮು ಬಂತ ನೋಡು. ರಾಮು ಅಕ್ಕ ಫೈನಲಿ ರೆಡಿ ಆಗಿದ್ದೀವಿ. ಇವಾಗ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಇವತ್ತು ಅಣ್ಣ ಊರಲ್ಲಿ ಜಾತ್ರೆ ಇದೆ. ಸೊ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದೀವಿ ಇವತ್ತು. ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬರ್ತಾರೆ ಇವತ್ತು. ಚೆನ್ನಾಗಿರುತ್ತೆ. ಇವತ್ತು ಹೇಗಿರುತ್ತೆ ಅಂತ ನೋಡೋಣ. ಊರಲ್ಲಿ ಜಾತ್ರೆ ಇಟ್ಕೊಂಡು ಮಲ್ಕೊಂಡಿದ್ದಾನೆ ನೋಡಿ. ಇವರು ಬ್ಲಾಗ್ ಮಾಡ್ತಾರೆ, ಮುಖ ತೋರಿಸಿ ಅಂದ್ರೆ ಬರೀ ಜಡೆ ತೋರಿಸ್ತಾರೆ ನೋಡ್ರಿ. ಈ ಕಡೆ ಈಗ ತೋರಿಸ್ತಾರೆ ನೋಡ್ರಿ. ಇವ್ರು ನೋಡಿ ನಮ್ಮ ಅಣ್ಣ ಎಲ್ಲಾರನ್ನೂ ಕೂರಿಸ್ಕೊಂಡು ಬನ್ನಿ. ಹಾಯ್ ಹಲೋ ಅಣ್ಣ, ಹೇಗಿದ್ದೀರಾ? ಇವರು ನಮ್ಮ ಅಣ್ಣ, ರೀಸೆಂಟಾಗಿ ಮದುವೆ ಆಯಿತು. ಇವರು ನಮ್ಮ ಅತ್ತಿಗೆ, ಇವ್ರು ನಮ್ಮ ಸಿಸ್ಟರ್. ನಮ್ಮನೆ ಆರ್ತಿದು ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡಿದ್ದೀವಿ. ಮನೆ ಕಡೆಯಿಂದ ಹಾಗೆ ರೀಲ್ಸ್ ಮಾಡೋಣ, ಫೋಟೋ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್ ನಿಶು. ನಮ್ಮ ಹೊಸ ಜೋಡಿಗೆ ಫೋಟೋ ತೆಗಿಯೋಕ್ಕೆ ಇಬ್ಬಿಬ್ರು ಫೋಟೋ ತೆಗಿತಾ ಇದ್ದಾರೆ ನೋಡಿ. ನಮ್ಮ ಅತ್ತಿಗೆ ಊಟ ಬಡಿಸ್ತಾ ಇದ್ದಾರೆ. ವೆರೈಟಿ ಮಾಡಿದ್ದಾರೆ ಅಂದರೆ ಪಾಯಸ, ಹಪ್ಪಳ, ಅವ್ನು ನೋಡಿ ನಾನು ಊಟ ಮಾಡೋದನ್ನ ಝೂಮ್ ಮಾಡ್ತಾ ಇದ್ದೀನಿ. ಆರತಿ ತಗೊಂಡು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ತುಂಬ ಕ್ರೌಡ್ ಇದೆ ನೋಡಿ. ಎಲ್ಲರದ್ದು ಆರತಿ ಹೇಗಿದೆ ಅಂತ ಎಲ್ಲರದ್ದು ಡಿಫ್ರೆಂಟ್ ಆಗಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಹೇಗಿತ್ತು ಹೇಳಿ ಶಿವರಿ? ಇವತ್ತು ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬ ತಳ್ಕೊಂಡು ಹೋಗಿಲ್ಲ. ಬಟ್ ಎಂಜಾಯ್ ಮಾಡಿದ್ರಾ? ವೆರೈಟಿಯಾಗಿ ಕಟ್ಟಿದ್ರು. ಸೂಪರ್. ಮತ್ತೆ ಸಿಗ್ತೀನಿ ಮನೆಗೆ ರೀಚ್ ಆದಮೇಲೆ. ಇವಾಗ ನಾಷ್ಟ ಮಾಡಿಬಿಟ್ಟು ಜಾತ್ರೆಗೆ ಹೋಗಿ ಬರಬೇಕು. ನೆನ್ನೆ ಎಲ್ಲ ತುಂಬ ರಶ್ ಇತ್ತು, ಹೋಗೋಕ್ಕಾಗಿಲ್ಲ. ಇವಾಗ ಶಾಪಿಂಗ್ ಬಂದಿದ್ದೀವಿ. ಶಾಪಿಂಗ್ ಮಾಡಿಕೊಂಡು ಹಾಗೆ ಇನ್ನೊಂದು ಈವೆಂಟ್ ಇದೆ, ಅದಕ್ಕೆ ಈವೆಂಟಿಗೆ ಹೋಗಬೇಕು. ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋದಿ. ಪಾಪದ ಮೂಟೆ ನಿನ್ನ ಹೆಗಲತ್ತಿದೆ. ಎತ್ತು ನಿನ್ನ ಗಾಂಡೀವ. ಉರುಳು ಪರಮೇಶ್ವರನ್ ಕೊಟ್ಟಿರುವ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದು ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನೇ ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದವಂತ, ಅವರಿವರನ್ನು ಗೆದ್ದೆ ಎಂಬ ಅಹಂಕಾರದಿಂದ ಕೊಪ್ಪಿದ ಮೂರ್ಖ.
ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಆದ್ರೆ ನೆಮ್ಮದಿಯೊಂದನ್ನು ಬಿಟ್ಟು 4 ದೇವಸ್ಥಾನ ತಿರುಗಿದ, 10 ತೀರ್ಥಸ್ನಾನ ಮಾಡಿದ, ದೇವರಿಗೆ ತುಳಾಭಾರ ಪಿತೃಗಳಿಗೆ ಅನ್ನಾಹಾರ ಎಂತ ಮಾಡಿದ್ರು ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗ್ಲೇ ಇಲ್ಲ.